ನಾನೇ ತಗೊಂಡಿರ್ಬೇಕು ಅನ್ಸುತ್ತೆ ಕಿವಿ ಓಲೆನ. ಏನೋ ಮಾತಾಡ್ತಾ ಇದ್ದಾನೆ, ಯಾಕೋ ಖುಷಿಯಾಗಿದ್ದಾನೆ. ಎಲ್ಗೋ ಹೋಗಿದ್ರು ತಾಯಿ ಮಗ ಇಬ್ರು, ಆ ಕಿವಿ ಓಲೆ ಏನಾದರೂ ಮಾರಕ್ಕೆ ಹೋಗಿದ್ರು ಅಂತ ಅನ್ಕೊಂಡಿದ್ದೀನಿ ನಾನು. ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದರು. ನಾನು ಹಂಗೆ ಅನ್ಕೊಂಡೆ ಇವನು ಖುಷಿಯಾಗಿದ್ದಾನೆ ಅಂತಂದರೆ ಯಾವುದೋ ಪುಕ್ಸಟ್ಟೆ ದುಡ್ಡು ಸಿಕ್ಕೈತೆ ಅದಕ್ಕೆ ಇವನು ಖುಷಿಯಾಗಿರೋದು ಅಂತ. ಇವನು ಯಾವಾಗಿಂದಲೂ ಬರೀ ಹಿಂಗೆ ಇದ್ದಾನಪ್ಪ. ಅಲ್ಲ, ದುಡಿಯೋಕ್ಕಾಗಲ್ಲ, ದುಡಿಯೋ ಯೋಗ್ಯತೆ ಇಲ್ಲ. ಯಾರ್ದಾದ್ರೂ ಸಿಕ್ಕಿದ್ರೆ ಬಾಚ ಹಾಕ್ಕೊಂಡು ಬಿಡ್ತಾನೆ. ಏನು ಮಾಡೋದು, ನನಗಂತೂ ಭಾಳ ಬೇಜಾರಾಗ್ತಾಯಿತ್ತು. ನೋಡ್ತೀನಿ ಇವನೇನ ನನ್ನ ಕೈ ಸಿಗೆ ಬೀಳಬೇಕು, ಅವಾಗ ಹೇಳ್ತೀನಿ, ಈಗ ಹೇಳಲ್ಲ. ನನ್ನ ಕೈಗೆ ಯಾವಾಗ ಸಿಗೆ ಬೀಳ್ತಾನ ಅಂತ ಕಾಯ್ತಾ ಇದ್ದೀನಿ ನಾನು. ಸಿಗೆ ಬಿದ್ದುಬಿಟ್ರೆ ಮಾತ್ರ ಇವನಿಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ, ಮತ್ತೆ ನನ್ನ ತಂಟೆಗೆ ಬರಬಾರ್ದು. ಹಂಗೆ ಮಾಡ್ತೀನಿ. ಇವನು ಎಲ್ಲ ಇವನೇ ಒತ್ಕೊಂಡಿರೋದು. ನಾನು ಎಲ್ಲೆಲ್ಲೋ ಕೇಳಿದೆ, ನನಗೆ ಗೊತ್ತಾಯ್ತು ಅಲ್ಲೇ ವಿಷಯ. ನಾನು ಎಲ್ಲೆಲ್ಲೋ ವಿಚಾರಿಸಿದ್ದೀನಿ. ಎಲ್ಲಿ ನೋಡಿದ್ರು ಇವನ ಮೇಲೆ ಕಂಪ್ಲೇಂಟು. ಇವನ ಮೇಲೆ ಬರೋದು. ಮಾ ಅಂಬ ಅಕ್ಷರದವರೇ ತಗೊಂಡಿರೋದು ಅಂತಾರೆ. ಮಾ ಅಂಬ ಅಕ್ಷರದವ್ರು ಇವನು ಬಿಟ್ಟರೆ ಇನ್ಯಾರೂ ಇಲ್ಲ. ನಾನು ಎಲ್ಲೆಲ್ಲೋ ನೋಡಿದೆ, ಎಲ್ಲೆಲ್ಲೋ ಕೇಳಿದೆ, ಎಲ್ಲ ನಾನು ತಿಳ್ಕೊಂಡೆ ನಾನು ಮಾತಾಡ್ತಾ ಇರೋದು. ಇವನಾಗಿ ಇವನು ತಂದು ಕೊಡಬೇಕು. ಇವನಾಗಿ ಇವನು ಮಾಡ್ತೀನಿ ತಡಿ. ಹಿಂಗೆ ನೋಡಮ್ಮ, ಕಿವಲೆ ಮಾರಿದ್ದಕ್ಕೆ ರೇಟ್ ಚೆನ್ನಾಗೈತಲ್ವ. ಸ್ವಲ್ಪ ರೇಟ್ ಆಗಿರೋದಕ್ಕೆ ನಮಗೆ ಚೆನ್ನಾಗಿ ರೇಟ್ ಸಿಕ್ತು. ನೋಡಿ ಹೆಂಗಲ್ಲ ಅಂದರೆ ಒಂದು 40,000 ರೂಪಾಯಿ ದುಡ್ಡು ಸಿಕ್ತಲ್ಲಮ್ಮ. ಹೆಂಗ ಮಾರಿದ್ದೆ ಒಳ್ಳೇದಾಯ್ತು. ಇನ್ನು ಇಟ್ಕೊಂಡಿದ್ರೆ ಅಯ್ಯೋ ಯಾವಾಗ ಏನೋ ಅಂತ ಭಯವಾದಂಗೆ ಆಗೋದು. ಸುಮ್ಮನೆ ತಾಣಂಗೆ ಮಾರಿ ದುಡ್ಡು ತಂದಿದ್ದೆ ವಾಸಿ ಆತತ್ಲಾಗೆ. ಎತ್ತಿಟ್ಟೆ ನಮ್ಮ ದುಡ್ಡ ಬೀರೊಳಗೆ. ಜೋಪಾನ. ನಾನು ದುಡ್ಡಿಕ್ಕೆ ಮಾದ್ರಂಗೆ ಮಾತ್ರ ಭಾಳ ಬುದ್ಧಿವಂತೆ ಕಣಪ್ಪ. ದುಡ್ಡು ಮಾತ್ರ ನಾನೇನಿಲ್ಲ, ಜೋಪಾನ ಮಾಡ್ಕೊಂತೀನಿ. ಅವತ್ತು ನೋಡಪ್ಪ, ನಮ್ಮ ಅದೃಷ್ಟಕ್ಕೆ ಅವಳು ಮುತ್ತು ಇಲ್ಲಿ ತಗೊಂಬಂದು ಬಿಟ್ಟು ಹೋದ್ಲಲ್ಲಿ. ನಮಗೆ ಸಿಗಬೇಕು ಅಂತ ದೇವರು ಇಲ್ಲಿ ಬಿಟ್ಟು ಹೋಗಂಗೆ ಮಾಡ್ದ. ನೋಡು ನಾವೆಷ್ಟು ಅದೃಷ್ಟವಂತರು ಅಲ್ವೇನಪ್ಪ. ಒಳ್ಳೇದಾಗೈತಿ. ನಮಗಿನ್ನು ಮುಂದಕ್ಕೆ ಒಳ್ಳೇದಾಗುತ್ತೆ ಬಿಡ್ಪಪ್ಪ. ನಾವಿನ್ನು ಮುಂದಕ್ಕೆ ಚೆನ್ನಾಗೆ ಇವಾಗಲೇ ನಮಗೆ ಒಂದೆರಡು ದುಡ್ಡು ಸಿಕ್ಕೈತೆ, ಒಡವೆ ಸಿಕ್ಕೈತಲ್ಲ, ಅದಕ್ಕೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಆಗ್ತೀವಿ ಕಣಪ್ಪ. ನಾವು ಇನ್ನೂ ಚೆನ್ನಾಗಿ ಆಗ್ತೀವಿ ನಾವು ಮುಂದೆ. ನಮ್ಮ ನಮಗೆ ಒಳ್ಳೇದಾಗ್ತಾ ಇರೋದಕ್ಕೆ ಕಿವಿ ಒಲೆ ಎಲ್ಲ ಸಿಕ್ಕಿದ್ದು. ಹೆಂಗೋ ಸದ್ಯ ದೇವ್ರ ಇದರಿಂದನ ನಮಗೆ ಸಿಕ್ತಲ್ಲ, ಅಷ್ಟೇ ಸಾಕು. ಆ ಮುತ್ತು ಅಮ್ಮ ನಾನೆಲ್ಲ ಏನಾದರೂ ಓಡಾಡ್ತಾ ಇದ್ದರೆ ಗುರಾಯಿಸ್ತಾ ಇರ್ತಾಳೆ. ಏನಾದ್ರೂ ಕೈಯಾಗಿ ಹಿಡ್ಕೊಂಡು ಅವನ ತಗೊಂಡು ಹೋದ್ನ ಅಂತೇಳಿ ಏನಾದ್ರೂ ಯೋಚನೆ ನೋಡ್ತಿರ್ತಾಳೆ. ನನ್ನ ಥರ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಯಾವಾಗ್ಲೂ. ಅಬ್ಸರ್ವ್ ಮಾಡೋಣ ಅನ್ನೋ ಥರ. ನನಗೆ ಗೊತ್ತಲ್ಲ ಅದೇನೆ, ನಾನು ಮಾತಾಡ್ಸೋಕ್ಕೆ ಹೋಗಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಮಾತಾಡ್ಸೋಕೆ ಹೋಗ್ಬೇಡ, ಸುಮ್ಕಿರು. ಯಾವತ್ತೂ ಹೇಳೋಕೆ ಹೋಗ್ಬೇಡ. ಅವಳು ಸಿನ್ನಿಗೂ ಹೇಳಿಲ್ಲಲ್ಲ ನೀನು. ಅವಳು ಹೇಳಿದ್ರೆ ಅವ್ರದ್ದೆಲ್ಲ ಯಾಕೆ ಸುಮ್ಮನೆ ತಗೊಂಡೋಗಿ ಕೊಟ್ಟು ಬರೋಕು, ನನಗೇನೆ ಏನೋ ಆದರೆ ಯಾಕೆ ಅಂತ ಬೈದು ಬಿಡ್ತಾಳೆ. ನನಗೂ ನಿನಗೂ ಬಿಟ್ಟರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಾನು ಕಿವಿ ಮೇಲೆ ಕತ್ಕೊಂಬಂದಿದ್ದೀನಿ ಮಾರ್ಕಂಡೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಮತ್ತೆ ಯಾರಿಗೂ ಗೊತ್ತಾಗೋದು ಬೇಡ, ಸುಮ್ಕಿರು. ಅಯ್ಯೋ ನಿಮ್ಮ ಅಣ್ಣ ಇವ್ ನಿಮ್ಮ ಅದಕ್ಕೆ ಎಷ್ಟು ಆಡ್ಕೊಂಬ್ತಾರೆ. ಅಯ್ಯೋ ಇವ್ನು ನೋಡು ಹಂಗೆ ಹಿಂಗೆ ಅಂತ. ಅವಳಂತೂ ಸಂಗೀತ ನಿಂಗೆ ಕಂಡ್ರೆ ಆಗಲ್ಲ. ಹಂಗೆ ಇದನ್ನು ಮಾಡ್ತಾಳೆ ಅವಳು. ಅವಳ ಎದುರಿಗೆಲ್ಲ ಸಾದ್ರ ಆಗ್ಬಿಡ್ತಾರೆ. ಅದಕ್ಕೆ ನೀನು ಎಲ್ಲನ ಗೊತ್ತಿದ್ರು ಗೊತ್ತಿಲ್ಲಮ್ಮಂಗಿರ್ಬೇಕು. ಎಲ್ಲನ ಹೋಗು ನೀನು. ಯಾತನ ಅಪ್ಪನ ಮಾತಾಡಬೇಡ ಯಾರ ತಾಗೆ ಆಗಲಿ. ಇಲ್ಲ ಕಣಮ್ಮ, ನಾನು ಏನಕ್ಕೆ ಮಾತಾಡ್ತೀನಿ, ನಾನು ಮಾತಾಡೋದೇ ಇಲ್ಲ. ನನಗೆ ಗೊತ್ತೈತೆ ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ. ನಾನು ಯಾರ ತಾಗೂ ಹೇಳ್ಕೊಂಬಲ್ಲ. ನಾವು ಹೆಂಗೋ ಸುಮ್ಮನೆ ಇರ್ತೀವಮ್ಮ, ಗಂಡಸ್ರು ಹೆಂಗಸ್ರು ಬಾಯಿ ನಿಮ್ಮ ಬಾಯೇ ಸುಮ್ಕಿರಲ್ಲ. ನೀನೇ ಹೇಳ್ಬೇಕು ಕಣಮ್ಮ, ನೀನೇನೇ ಸುಮ್ಮನಿರ್ಬೇಕು. ನೀನು ಸುಮ್ಮನಿದ್ರೆ ಎಲ್ಲರೂ ಸುಮ್ಮನಿದ್ದಂಗೆ. ನಾವು ಹೆಂಗೋ ಸುಮ್ಮನೆ ಇರ್ತೀವಿ. ನಮ್ಮನಿಗೆ ಸಿಕ್ಕವೆ ಕಿವಿವಾಲೆ ಅಂತ ಹೇಳ್ಬೇಡ. ಅಯ್ಯಪ್ಪ ಈಗ ನೀನು ಸಿಕ್ಕಿದ್ದಲ್ಲ ಒಂದು ಅಂತಾರೆ. ಯಾಕೆ ಬೇಕು ಇಷ್ಟೊಂದು ಬಂಗಾರದ ರೇಟ್ ಇರೋದಕ್ಕೂ ಅದಕ್ಕೂ 1 ಗ್ರಾಮ್ ಸಿಕ್ಕಿದ್ರೂ ಯಾರೂ ಕೊಡಲ್ಲ. ಇಷ್ಟೊಂದು ಮತ್ತು ಬಂಗಾರದ ರೇಟ್ ಐತಿ ನೋಡಮ್ಮ. ಅವು ಎಷ್ಟಿದ್ವಿ ಅಲ್ವಿ, 40,000 ರೂಪಾಯಿ ದುಡ್ಡು ಸಿಕ್ತಲ್ಲ. ಹೆಂಗೊತ್ತ ಖುಷಿ ಆಯ್ತು, ಹೆಂಗೆ 40,000 ರೂಪಾಯಿ ದುಡ್ಡು ಸಿಕ್ತಲ್ಲ ಅಂತ. ಮತ್ತೆ ಇವಾಗಿನ ಕಾಲದಾಗೆ ಪಾಪ ಯಾನೇ ಕೊಡ್ಲೇಳು, ದೇವರು ಅದನ್ನು ಬಚ್ಚಿಕೊಂಡು ಉಣ್ಬೇಕಂತೆ. ಹಂಗೆ ನಮಗೂ ದೇವ್ರು ಏನೋ ಒಂದು ಚೆನ್ನಾಗಿರಲಿ ಅಂತ ನನ್ನ ಕಿವಿ ಮೇಲೆ ಸಿಗಂಗೆ ಮಾಡವ್ನಿ. ಇವಾಗಿನ ಕಾಲದಾಗ ಯಾವತ್ತೂ ಸಿಗಲ್ಲ. ಏನೋ ಸಿಕ್ಕಿರೋದು ನಮ್ಮ ಅದೃಷ್ಟ. ದೇವ್ರು ಕೊಟ್ಟ ಕಾಲದಾಗೆ ಬಚ್ಚಿಕೊಂಡು ಉಣ್ಬೇಕು ಅಂತಾರಲ್ಲ, ಹಂಗೆ ನಮಗೂ ದೇವ್ರು ಕೊಟ್ಟವನು ಇದನ್ನು, ನಾವು ಇದನ್ನ ಬಚ್ಚಿಕೊಂಡು ಉಣ್ಬೇಕು. 40,000 ರೂಪಾಯಿ ದುಡ್ಡ ಖರ್ಚು ಮಾಡಬೇಡ ನೀನು. ಹಂಗೆ ಈಕೆ ಸುಮ್ಮನೆ ಎಲ್ಲೂ ಹೋಗಿ ತಗೊಂಡು ಹೋಗ್ಬೇಡ ನೀನು. ಯಾತ್ಕನ ಬರುತ್ತೆ, ಕಷ್ಟ ಸುಖ ಅಂದಾಗ ಯಾತ್ಕನ ಬರುತ್ತೆ. ಸರಿ ಅಮ್ಮ, ಆಯಿತು. ನನಗಂತೂ 40,000 ದುಡ್ಡು ನೋಡಿಬಿಟ್ರೆ ನನಗೆ
ನನ್ನ ತಂಗ 40,000 ದುಡ್ಡು ಐತಲ್ಲಪ್ಪ ಅನ್ನಿಸ್ತೈತೆ. ಯಾಕಂದ್ರೆ ನಾನು ಯಾವತ್ತೂ ಹೊರಗೆ ಹೋಗಿ ದುಡ್ದಿಲ್ಲ, 40,000 ದುಡ್ಡು ನೋಡಿಲ್ಲ, ಏನಿಲ್ಲ. ಇವಾಗ 40,000 ರೂಪಾಯಿ ದುಡ್ಡು ನಾನು ಇಟ್ಕೊಂಡಿದ್ದೀನಿ ಬೀರೊಳಗಡೆ ಅಂತಂದರೆ ನನಗಂತೂ ತುಂಬ ಖುಷಿ ಆಗ್ತೈತಿ. ಹೆಂಗ ಬೀರೊಳಗಡೆ ನಾನು 40,000 ರೂಪಾಯಿ ದುಡ್ಡು ಇಟ್ಕೊಂಡಿದ್ದೀನಲ್ಲಪ್ಪ ಅಂತ. ಮತ್ತೆ ದುಡಿದ್ರಲ್ವೇನಪ್ಪ, ಏನು ದುಡಿಯಕ್ಕೆ ಹೋಗಿದ್ಯಾ ನೀನು? ದುಡಿದ್ರೆ ದುಡ್ಡಿಕ್ಕೆ ಮದೇನು ದೊಡ್ಡ ವಿಷಯ ಅಲ್ಲ ಪಾಪ. ದುಡಿಯಕ್ಕೆ ಹೋಗ್ಲಿಲ್ಲ ಅಂದರೆ ದುಡ್ಡಿಂದು ಕಷ್ಟ ಆಗೋದು, ದುಡಿದ್ರೇನು ದುಡ್ಡಿನ ಕಷ್ಟ ಆಗಲ್ಲ. ದುಡಿಬೇಕು, ಮಾಡಬೇಕು, ಮಾಡಿದ್ರೆ ಮಾತ್ರ ದುಡ್ಡು ಎಲ್ಲರ ಹತ್ರನೂ ಇರುತ್ತೆ. ಕಷ್ಟಪಟ್ಟು ದುಡಿಬೇಕು, ದುಡ್ದಿರೋದನ್ನ 4 ಕಾಸು ಉಳಿಸಿದ್ರೆ ಮಾತ್ರ ದುಡ್ಡು ಎಲ್ಲರ ತಾವು ಇರುತ್ತೆ. ದುಡಿಯಕ್ಕೆ ಹೋಗೋದು ಇಲ್ಲ, ನೀನು ಉಳಿಸೋದು ಇಲ್ಲ, ಯಾತಿಲ್ಲ. ಅದಕ್ಕೆ ಇವಾಗ ಮಸ್ತಾಗಿ 40,000 ರೂಪಾಯಿ ದುಡ್ಡು ನೋಡಿದೆಯಲ್ಲ ನಿನಗೆ, 40,000 ರೂಪಾಯಿ ದುಡ್ಡು ಅಂತ ಖುಷಿ ಆಗ್ತೈತೆ ನಿನಗೆ. 40,000 ರೂಪಾಯಿ ದುಡ್ಡು ಸಿಕ್ಕೈತೆ, ಕಿವಿ ಮಾಲೆ ಮಾರ್ಕೊಂಬಂದರ್ ಕಿವ್ಯಾಗ್ಲವ, ಅದಕ್ಕೆ ಖುಷಿಗೈತಾನ ಅಣ್ಣ. ಎಲ್ಲ ನಾನು ರೆಕಾರ್ಡ್ ಮಾಡಕ್ಕಂತ ಇದ್ದೀನಿ, ಇರಲಿ ಅಂತ. ಇಲ್ಲ ಬಿಡಲ್ಲ, ಈ ವಿಷಯನ ಇಲ್ಲಿಗೆ ಬಿಡಲ್ಲ. ಸರ್ಯಾಗೆ ನಾನು 4 ಜನಕ್ಕೆ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗೆದು ನಾನು ದುಡ್ಡು ಇಸ್ಕೊಂತೀನಿ, ಬಿಡಲ್ಲ. ಇವನ ಹತ್ರ ಮಾತ್ರ ನಾನು ದುಡ್ಡು ಬಿಡಲ್ಲ. ಅಲ್ಲ ನೋಡಿ ಹೆಂಗೆ ಇವರು ಓದ್ಕೊಂಬಂದು ಮಾರಿ ಯಾವ ಥರ ಇದು ಮಾಡ್ತಾ ಇದ್ದಾರೆ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಕೊಳ್ಳಮ್ಮ ನಮ್ಮ ಅಂತಕ್ಕೆ ಬಿಟ್ಟೋಗಿದ್ದೆ, ತಗ ಇಕ್ಕ ಒಬ್ಬರು ವಸ್ತು ನೀವು ಯಾರೂ ಮುಟ್ಟಲ್ಲ. ಇವನು ಕೆಲಸ ಮಾಡೋಕ್ಕಾಗಲ್ಲ, ಕೈಲಾಗ ನನ್ನ ಮಗ, ಕೈಲಾಗಲ್ವಲ್ಲ. ಅದಕ್ಕೆ ಇವಾಗ ಇಂಥ ಕೆಲಸ ಮಾಡ್ತಾ ಇದ್ದಾನೆ. ಕೈಲಾಗಂಗಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ಇವನು. ಇವನಿಗೆ ಇವಾಗ ಕೈಲಿ ಏನು ಕೆಲಸ ಮಾಡೋಕ್ಕೂ ಆಗಲ್ಲ, ಅದಕ್ಕಾಗಿ ಇಂಥದ್ದು ಮಾಡ್ತಾ ಇದ್ದಾನೆ. ಇಲ್ಲ, ಇವ್ನು ಸರಿಯಾಗಿ ಸಿಗ ಬಿದ್ದವನೇ. 2ರ 1 ತೀರ್ಮಾನ ಆಗೋವರೆಗೂ ನಾನಂತೂ ಬಿಡಲ್ಲ, ಸರ್ಯಾಗೆ ಬಿಡಲ್ಲ ಇವನ್ನ. ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತೈತೆ ನನಗೆ, ಬುದ್ಧಿ ಕಲಿಸ್ತೀನಿ. ಎದ್ದೋಗಿ ಆಗಲ್ಲ, ಏನು ನೋಡಕ್ಕೆ ಹೋಗ್ಬೇಡ. ಅಗ್ಲಗಳು ಬೀರ್ನಗಳು ಬೀಗ ತಗ್ ನೋಡಕ್ಕೆ ಹೋಗ್ಬೇಡ. ಸುಮ್ಕಿರು, ಬೀಗ ಇಕ್ಕೇಣ, ಹಂಗೆ ಬೀರ್ನಕ್ಕೆ ಬೀಗ ಹಾಕಿದ್ದೀನಿ ಜೋಪಾನ. ದುಡ್ಡು ಐತೆ, ಮನೆ ಬಿಟ್ಟು ಹತ್ತ ಹೋಗ್ಬೇಡ. ನಾನು ಚಣಿಲೆಲ್ಲ ಹೋಗ್ಬರ್ತೀನಿ, ನಿನ್ನ ಮನೆ ಬಿಟ್ಟು ಹತ್ತು ಹೋಗ್ಬೇಡ. 40,000 ರೂಪಾಯಿ ದುಡ್ಡು ಐತಲ್ಲಮ್ಮ ನಮ್ಮ ಮನೆಯಾಗೆ, ನಾನು ಹೆಂಗೆ ಹೋಗೋಣ? ಆಚೆಗೆ ನಾನು ಎಲ್ಲೂ ಹೋಗಲ್ಲ. ಮನೆ ಕಾವಲಾಗಿರ್ತೀನಿ ಕಣಮ್ಮ. ಅಯ್ಯಪ್ಪ, 40,000 ರೂಪಾಯಿ ದುಡ್ಡು ಐತೆ, ನಾನು ಬಿಟ್ಟು ಹೋಗ್ತೀನಿ. ಮತ್ತೆ ಮೊದಲೇ ಜನ ಸರಿ ಇಲ್ಲ, ಅದಕ್ಕೆ 40,000 ರೂಪಾಯಿ ದುಡ್ಡು ಬೇರೆ ಐತಲ್ಲ, ಸ್ವಲ್ಪ ನಾವು ಜೋಪಾನದಾಗೆ ನೋಡ್ಕೋಬೇಕು. ಏನನ ಹಂಗೆ ಬರೋವರೆಗೂ ಸ್ವಲ್ಪ ನೋಡ್ಕೊಂತಾ ಇರಬೇಕು. ಯಾವಾಗ್ಲೂ ನೋಡ್ಕೊಂತ ಇದ್ರೆ ವಾಸಿ. ನೋಡಬೇಕು. ನನಗೆ ಅನುಮಾನ ಇತ್ತು, ಇವ್ರ ಮಂತಾಗೆ ಬಿಟ್ಟೋಗಿದ್ದೆ ಅಂತ. ಬಿಟ್ಟೋಗಿದ್ದು ಇವಾಗ ನಂದೇ ತಪ್ಪು ನೋಡ್ರಿ. ಈಗ ಏನು ಮಾಡೋಕ್ಕಾಗಲ್ಲ, ನಾನು ಏನು ಹೇಳೋಕ್ಕೂ ಆಗಲ್ಲ, ಕೇಳೋಕ್ಕಾಗಲ್ಲ. ಆದರೆ ಇವಾಗ ರೆಕಾರ್ಡ್ ಮಾಡ್ಕೊಂಡಿದ್ದೀನಲ್ಲ, 4 ಮುಂದೆ ಪಂಚಾಯತಿಗೆ ಹಾಕಿ ಇಸ್ಕೊಂತೀನಿ, ನಾನು ಬಿಡಲ್ಲ. ದೊಡ್ಡ ನಾನು ಎಷ್ಟು ಆಸೆ ಪಟ್ಟು ತಗೊಂಬಂದು ಕಳ್ಕೊಂಡು ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಬೇಜಾರಾಗ್ತಿಲ್ಲ. ಏನು ಮಾಡೋದು? ಅಯ್ಯೋ, ಇವನು ತಗೊಂಡವ್. ನಾನು ನಮ್ಮ ಅತ್ತೆ ಮೇಲೆ ಅನುಮಾನ ಪಡ್ತಿದ್ದೆ, ಸುಮ್ಮನೆ ನಮ್ಮ ಅತ್ತೆನೇ ತಗೊಂಡಿರ್ಬೇಕೇನೋ ಅಂತ ನಮ್ಮ ಅತ್ತೆ ಮೇಲೆ ಅನುಮಾನ ಪಡ್ತಿದ್ದೆ. ಆದರೆ ಏನು ತಗೊಂಡವನು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮನಪ್ಪ ಯಾವತ್ತೂ ಅವನು 10,000 ದುಡ್ಡು ಕಂಡವನಲ್ಲ. ಯಾಕಂದರೆ ದುಡಿಯೋಕೆ ಹೋದ್ರೆ ತಾನೇ ದುಡ್ಡು ನೋಡೋದು. ಅದಕ್ಕೆ 40,000 ರೂಪಾಯಿ ದುಡ್ಡು ಐತಮ್ಮ, ನನ್ನ ಮನೆ ಬಿಟ್ಟೇ ಹೋಗಲ್ಲ, ನಾನು ಕಾವಲಾಗಿರ್ತೀನಿ ಅಂತ ಹೇಳ್ತಾವನಿ. ಯಾಕಂದರೆ ಅವನು ಯಾವತ್ತೂ ದುಡ್ಡು ಕಂಡಿಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾನೆ. ಇನ್ನು ನಮಗಿನ್ನು ಲಕ್ಷ ಕೋಟಿಗಟ್ಟಲೆ ಮನೇಲಿ ಇಟ್ಕೊಂಡಿರೋರೇನು ಚಿಂತೆ ಮಾಡಲ್ಲ ನೋಡ್ರಿ. ಇವನಿಗೆ ಎಷ್ಟು ಜವಾಬ್ದಾರಿ, ನನ್ನ ಮಗನಿಗೆ 40,000 ರೂಪಾಯಿ ದುಡ್ಡು ಸಿಕ್ಕಿರೋದಕ್ಕೆ ಎಷ್ಟು ಜವಾಬ್ದಾರಿಯಾಗಿ ನೋಡ್ಕೊಂತಾನೆ. ದುಡಿಯೋಕ್ಕಂತ ಆಗಲ್ಲ, ದುಡ್ದಿರೋ ದುಡ್ಡಾದರೂ ಉಳಿಸ್ಕೊಳ್ಳೋಣ ಅಂತ ಹೇಳಿ ಎಷ್ಟು ಕಷ್ಟಪಡ್ತಾನೆ ನೋಡ್ರಿ ನನ್ನ ಮಗ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.